ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್ DCT 2024 ಅಪ್ಡೇಟ್ಗೆ ಸ್ವಾಗತ. ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಾಗೆ ನಿನ್ನೆ ನೀವು ಆಲ್ರೆಡಿ ಮೋಕ್ ಅಲಾಟ್ಮೆಂಟ್ ರಿಸಲ್ಟ್ ಚೆಕ್ ಮಾಡಿದೆ ಅನ್ಕೋತೀನಿ. ಫ್ರೆಂಡ್ಸ್ ಮೋಕ್ ಅಲಾಟ್ಮೆಂಟ್ ರಿಸಲ್ಟ್ ಆದಮೇಲೆ ಏನು ಪ್ರೊಸೀಜರ್ ಇರುತ್ತೆ, ಫಸ್ಟ್ ರೌಂಡ್ ರಿಸಲ್ಟ್ ಬಂದ ತಕ್ಷಣ ನೆಕ್ಸ್ಟ್ ಏನು ಪ್ರೊಸೀಜರ್ ಇರುತ್ತೆ, ಚಾಯ್ಸಸ್ ಬಗ್ಗೆ ಕಂಪ್ಲೀಟಾಗಿ ವಿಡಿಯೋದಲ್ಲಿ ನೋಡೋಣ. ಫ್ರೆಂಡ್ಸ್ ಇದಕ್ಕೂ ಮುಂಚೆ ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಹಾಕಿ. ಇದೇ ರೀತಿ ಕಂಟ್ರೀಸ್ ಅಪ್ಡೇಟ್ ಕೊಡ್ತಾ ಇರ್ತೀನಿ. ನೆಕ್ಸ್ಟ್ ನೀವು VTU ಅಪ್ಡೇಟ್ ಕೂಡ ಕೊಡ್ತಾ ಇರ್ತೀನಿ ನಿಮಗೆ. ಆಲ್ ಇಂಜಿನಿಯರಿಂಗ್ ಅಪ್ಡೇಟ್ಸು, ಸ್ಕಾಲರ್ಶಿಪ್ ಆಗಿರ್ಬೋದು ಎಲ್ಲ ಅಪ್ಡೇಟ್ ಕೊಡ್ತಾ ಇರ್ತೀನಿ ನಿಮಗೆ. ಓಕೆ ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಾಗೆ ಮೋಕ್ ಅಲಾಟ್ಮೆಂಟ್ ರಿಸಲ್ಟು ನಿನ್ನೆ ಬಂದಿದೆ, ನೀವು ಆಲ್ರೆಡಿ ಚೆಕ್ ಮಾಡಿದೆ ಅನ್ಕೋತೀನಿ. ಫ್ರೆಂಡ್ಸ್ ಈ ಬಂದ ಮೇಲೆ ನೀವು ನೆಕ್ಸ್ಟ್ ಏನು ಪ್ರೊಸೀಜರ್ ಇರುತ್ತೆ ಅಂದರೆ, ಫ್ರೆಂಡ್ಸ್ ನೀವು ಬೇಕಂದರೆ ಈಗ ಮಾಡಿಫೈ ಡಿಲೀಟು ಆ್ಯಡು ಕೂಡ ಮಾಡ್ಕೋಬೋದು, ಯಾವ್ದು ಬೇಕಾದ ಕಾಲೇಜು. ಫ್ರೆಂಡ್ಸ್ ಈಗ ಏನಾದ್ರೆ ನಿಮ್ಮ ಮೋಕ್ ಅಲಾಟ್ಮೆಂಟ್ ಏನು ಸಿಕ್ಕಿದೆಲ್ಲ ಕಾಲೇಜು ಅದೇ ಸಿಗುತ್ತಂತ ಫಸ್ಟ್ ರೌಂಡಲ್ಲಿ ಹೇಳೋಕ್ಕಾಗಲ್ಲ. ಚೇಂಜಸ್ ಆಗ್ಬೋದು, ಸಿಗದೇ ಇರ್ಬೋದು. ಅದು ಡಿಪೆಂಡಿಂಗ್ ಅಪಾನ್ ನಿಮ್ಮ ಮೇಲೆ ರ್ಯಾಂಕ್ ಅವರು ಮಾಡಿಫೈ ಡಿಲೀಟು ಏನಾದ್ರು ಚೇಂಜಸ್ ಮಾಡಿದರೆ ಅವ್ರು ಸಿಕ್ಬಿಡುತ್ತೆ. ಓಕೆ ಸೊ ಅವ್ರು ಏನಾರು ಆ ಕಾಲೇಜ್ ಹಾಕಿದರೆ ಪರ್ಟಿಕ್ಯುಲರ್ ಸಿಕ್ಬಿಡುತ್ತೆ, ಇಲ್ಲಾಂದರೆ ನಿಮಗೆ ಸಿಗುತ್ತೆ. ಓಕೆ ಮತ್ತು ಸೇಮ್ ಕ್ಯಾಟಗರಿಗೆ ಸಿಕ್ಕಿಬೋದು, ಇಲ್ಲಾಂದರೆ ಬೇರೆ ಕ್ಯಾಟಗರಿ ಕೂಡ ಸಿಗ್ಬೋದು. ಅದು ಡಿಪೆಂಡಿಂಗ್ ಅಪಾನ್ ಪ್ರಯಾರಿಟಿ ಮೇಲೆ ಡಿಪೆಂಡ್ ಇರುತ್ತೆ. ಸೊ ನೀವು ಇವಾಗಲೇ ಬೇಕಾದರೆ ಇನ್ ಕೇಸ್ ನಿಮ್ಮದು ಕಡಿಮೆ ಕಾಲೇಜ್ ಆ್ಯಡ್ ಮಾಡಿದರೆ ಇವಾಗಲೇ ಕಾಲೇಜ್ ಆ್ಯಡ್ ಮಾಡಿ, ನೆಕ್ಸ್ಟ್ ಎಲ್ಲ ಕಾಲೇಜ್ ಆ್ಯಡ್ ಮಾಡ್ಕೋಗಲ್ಲ, ಓನ್ಲಿ ನ್ಯೂ ಕಾಲೇಜ್ ಆಡಿದ್ರೆ ಆ್ಯಡ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್ ಈಗ ಮೊದಲಿಗೆ ನಾಳೆ 13th ಜುಲೈಗೆ ರಿಸಲ್ಟ್ ಬರುತ್ತೆ, ನಿಮ್ಮದು ಫಸ್ಟ್ ರೌಂಡ್ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಂದ ತಕ್ಷಣ ಏನಂದರೆ ನಿಮಗೆ ಅಲ್ಲಿ ಒಂದು ಕಾಲೇಜ್ ಅಷ್ಟೇ ಡಿಸ್ಪ್ಲೇ ಇರುತ್ತೆ. ಸೊ ಆ ಕಾಲೇಜು ಎಷ್ಟೇ ನಂಬರ್ ಬಂದಿರುತ್ತೆ ನೀವು ಬೇಕಾದರೆ ಆಮೇಲೆ ನೋಡ್ಕೋಬೋದು. ಓಕೆ ಅದಾದಮೇಲೆ 15 ಜುಲೈಯಿಂದ ಏನು ಸ್ಟಾರ್ಟ್ ಆಗ್ತಾ ಇದ್ದಾರೆ, ಚಾಯ್ಸ್ ಸೆಲೆಕ್ಟ್ ಮಾಡ್ಕೊಳ್ಳೋದು. ಚಾಯ್ಸ್ 1, 2, 3, 4 ಈ 4ರಲ್ಲಿ ಒಂದು ಚಾಯ್ಸ್ನ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಓಕೆ ಅವು ಯಾವ್ಯಾವ ಚಾಯ್ಸ್ ತೊಗೊಂಡ್ರೆ ಏನೇನಾಗುತ್ತೆ ಅಂತ ವಿಡಿಯೋದಲ್ಲಿ ಕಂಪ್ಲೀಟ್ ಹೇಳ್ತೀನಿ ನಿಮಗೆ. ಓಕೆ ಫ್ರೆಂಡ್ಸ್ ಮೊದಲಿಗೆ ಚಾಯ್ಸ್ 1 ಅಂದರೆ ಏನಂದರೆ ಈಗ ಏನು ನಿಮ್ಮ ಕಾಲೇಜ್ ಸಿಕ್ಕಿದೆಯಲ್ಲ, ರಿಸಲ್ಟ್ ಬಂದಿರ್ತಲ್ಲ, ಏನು ಡಿಸ್ಪ್ಲೇ ಮಾಡ್ತಾ ಇದ್ದಾರಲ್ಲ, ಯಾವ್ದಾರು ಫೀಸು ಎಲ್ಲ ತೋರಿಸ್ತಾ ಇದ್ದಲ್ಲ, ಆ ಕಾಲೇಜು ನಿಮಗೆ ಬೇಕಂದರೆ ಅದೇ ಬೇಕು, ನಾನು ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ ಅಂದರೆ ನೀವು ಚಾಯ್ಸ್ 1ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಚಾಯ್ಸ್ 1 ಸೆಲೆಕ್ಟ್ ಆದಮೇಲೆ ಏನು ಪ್ರೊಸೀಜರ್ ಇರುತ್ತೆ ಅಂದರೆ, ಚಾಯ್ಸ್ 1 ಸೆಲೆಕ್ಟ್ ಆದ ತಕ್ಷಣ ನಿಮಗೆ ಒಂದು ಚಲನ್ ಡೌನ್ಲೋಡ್ ಆಗುತ್ತೆ. ಪೇಮೆಂಟ್ ಎಷ್ಟು ತೋರಿಸಿರ್ತಲ್ಲ ಅದರದ್ದು ಚಲನ್ ಡೌನ್ಲೋಡ್ ಆಗುತ್ತೆ. ನೀವು ಚಲನ್ ಡೌನ್ ಮಾಡಿಕೊಂಡು ನೀವು ಆ ಟೈಮ್ ಕೊಟ್ಟಿದ್ದಾರಲ್ಲ ನಿಮಗೆ, ಆ ಟೈಮಲ್ಲಿ ನೀವು ಯಾವುದಾದ್ರೂ ಬ್ಯಾಂಕಿಗೆ ಹೋಗಿ ನೀವು ಅದನ್ನ ಚಲನ್ ಕಟ್ಟಬೇಕಾಗತ್ತೆ. ಅದು ಕಟ್ ಆದ ತಕ್ಷಣ ನಿಮಗೆ 4 ಅವರ್ ಆದಮೇಲೆ ನಿಮಗೆ ಅಡ್ಮಿಷನ್ ಡೌನ್ಲೋಡ್ ಆಗುತ್ತೆ. ಓಕೆ ಅಡ್ಮಿಷನ್ ಡೌಡಲ್ಲಿ ನಿಮ್ಗೆ ಯಾವ ಕಾಲೇಜ್ ಸಿಕ್ಕಿದೆ, ಓಕೆ ಎಷ್ಟು ಫೀಸು ಯಾವ ಕೆಟಗರಿ ಸಿಕ್ಕಿದೆ ಅಂತ ಎಲ್ಲ ಇರುತ್ತೆ ಅಡ್ಮಿಷನ್ ಆರ್ಡ್ರು. ಆ ಅಡ್ಮಿಷನ್ ಆರ್ಡ್ರ್ ತೊಗೊಂಡು ಮತ್ತು ಏನು ಡಾಕ್ಯುಮೆಂಟ್ಸ್ ಇದೆಯಲ್ಲ, ಆಲ್ ಡಾಕ್ಯುಮೆಂಟ್ಸ್ ನೀವು ಏನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸಿದಿಲ್ಲ ಅದೆಲ್ಲ ಒರಿಜಿನಲ್ಲು ಪ್ಲಸ್ ಒಂದು 2 ಸೆಟ್ ಜೆರಾಕ್ಸ್ ತೊಗೊಂಡು ನೀವು ಕಾಲೇಜಿಗೆ ರಿಪೋರ್ಟ್ ಮಾಡ್ಕೋಬೇಕಾಗುತ್ತೆ. ಟೈಮ್ ಕೊಟ್ಟಿದ್ದಾರಲ್ಲ ಲಾಸ್ಟ್ ಡೇಟು ನಿಮಗೆ 20 ಜುಲೈ ಒಳಗಡೆ ನೀವು ಯಾವ ಕಾಲೇಜ್ ಸಿಕ್ಕಿರ್ತೋ ಆ ಕಾಲೇಜ್ಗೆ ಹೋಗಿ ನೀವು ರಿಪೋರ್ಟ್ ಮಾಡ್ಕೋಬೇಕಾಗುತ್ತೆ. ಓಕೆ ಸೊ ಇದು ಚಾಯ್ಸ್ 1. ಓಕೆ ನೀವು ಚಾಯ್ಸ್ 1 ಸೆಲೆಕ್ಟ್ ಆದ ತಕ್ಷಣ ನೆಕ್ಸ್ಟ್ ನೀವು ಏನು ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ. ನೀವು ಆಯಿತು, ನಿಮ್ಮದು ಅಡ್ಮಿಷನ್ ಕಂಪ್ಲೀಟ್ ಆಯಿತು ಚಾಯ್ಸ್ 1 ಅವ್ರದ್ದು. ಓಕೆ ಸೊ ಇದು ಚಾಯ್ಸ್ 1. ನೆಕ್ಸ್ಟು ಚಾಯ್ಸ್ 2 ಅಂದರೆ ಏನಂದರೆ ಹೋಲ್ಡ್ ಮಾಡಿಕೊಂಡು ನೆಕ್ಸ್ಟ್ ರೌಂಡಿಗೆ ಹೋಗೋದಂತ ಅರ್ಥ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ನೀವೊಂದು 30 ಕಾಲೇಜ್ ಹಾಕಿದ್ದೀರಾ, ಈಗ ಸಿಕ್ಕಿರೋ ಕಾಲೇಜು ನಿಮಗೆ ಒಂದು 14-15ಗೆ ನಿಂತಿದೆ ಅಂತ ಅಂದ್ಕೊಳ್ಳಿ. ಓಕೆ 14 ಕಾಲೇಜಿಗೆ ನಿಂತಿದೆ ಅಂದ್ಕೊಳ್ಳಿ. ನೀವು ಚಾಯ್ಸ್ 2 ಅಂದರೆ ನೀವು ಹೋಲ್ಡ್ ಮಾಡಿಕೊಂಡು ನೆಕ್ಸ್ಟ್ ರೌಂಡಿಗೆ ಹೋಗೋದಂದ್ರೆ ಅರ್ಥ ಏನಂದರೆ, ನೀವು ಹೋಲ್ಡ್ ಮಾಡಿಕೊಂಡು ಮೇಲೇದು ಈಗ 14th ಕಾಲೇಜ್ ಸಿಕ್ಕಿದ್ರೆ ಅದರ ಮೇಲೇಜ್ ಕಾಲೇಜ್ ಎಲ್ಲನೂ ನಾನು ಸೆಕೆಂಡ್ ರೌಂಡಿಗೆ ನಾನು ಇದಕ್ಕಿಂತ ಬೆಸ್ಟ್ ಸಿಕ್ಕರೆ ಅದಕ್ಕೆ ಹೋಗ್ತೀನಿ, ಇಲ್ಲ ಇದಕ್ಕೆ ಹೋಗ್ತೀನಿ ಅಂತ ಅರ್ಥ. ಸೊ ಕೆಳಗಡೆ ಕಾಲೇಜ್ ಎಲ್ಲ ಡಿಲೀಟ್ ಆಗುತ್ತೆ. 14th ಏನು ಕಾಲೇಜ್ ಸಿಕ್ಕಿರ್ತಲ್ಲ ಅದ್ರ ನಿಮ್ಗೆ ಯಾವ ಕಾಲೇಜ್ ಸಿಕ್ಕಿರ್ತಲ್ಲ ಅದ್ರ ಕೆಳಗಡೆ ಎಲ್ಲ ಡಿಲೀಟ್ ಆಗುತ್ತೆ. ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡಿಕೊಂಡು ಮೇಲೇದೆಲ್ಲ ಇರುತ್ತೆ. ಓಕೆ ನೀವು ಸೆಕೆಂಡ್ ರೌಂಡಲ್ಲಿ ಏನು ಮಾಡ್ಬೇಕಂದ್ರೆ, ನೀವು ಅದೇ ಸೆಕೆಂಡ್ ರೌಂಡಲ್ಲಿ ನೀವು ಏನು ಮಾಡ್ಬೋದು ಅಂದರೆ ಅದ್ರ ಮೇಲೆ ಕಾಲೇಜು ಯಾವ್ದಾದ್ರು ಸಿಕ್ಕರೆ ನಿಮಗೆ ಅದು ಸಿಗುತ್ತೆ, ಇದು ಆಟೋಮೆಟಿಕ್ ಡಿಲೀಟ್ ಆಗುತ್ತೆ ಯಾವ ಸಿಕ್ಕಿರ್ತಾ ಫಸ್ಟ್ ರೌಂಡಲ್ಲಿ. ಓಕೆ ಇನ್ ಕೇಸ್ ಸಿಗಲಿಲ್ಲ ಅಂದರೆ ಇದು ಹೋಲ್ಡ್ ಇರುತ್ತಲ್ಲ ಇದು ಇದ್ದೇ ಇರುತ್ತೆ ನಿಮಗೆ. ಓಕೆ ಸೊ ಚಾಯ್ಸ್ 2 ಈ ರೀತಿ ಇರುತ್ತೆ. ಓಕೆ ಚಾಯ್ಸ್ 2 ಪ್ರೊಸೀಜರ್ ಏನಂದರೆ, ನೀವು ಯಾಕಂದರೆ ನಿಮಗೆ 2 ರೌಂಡ್ ಇರೋದು DCTಗೆ, ಅದಕ್ಕೋಸ್ಕರ ನೀವು ಫೀಸ್ ಪೇಮೆಂಟ್ ಮಾಡಬೇಕಾಗತ್ತೆ. ನಿಮಗೆ ಚಾಯ್ಸ್ 2 ಸೆಲೆಕ್ಟ್ ಆದ ತಕ್ಷಣ ನಿಮ್ಮೊಂದು ಚಲನ್ ಡೌನ್ ಆಗುತ್ತೆ, ನೀವು ಫೀಸ್ ಕಟ್ಟಬೇಕಾಗುತ್ತೆ. ಅದು ಎಷ್ಟು ತೋರಿಸಿರುತ್ತೋ ಅಷ್ಟು ಕಟ್ಟಬೇಕಾಗತ್ತೆ. ಓಕೆ ನೀವು ಅದು ಕಟ್ ಆದಮೇಲೆ ಡೋಂಟ್ ವರಿ, ನೀವು ಏನು ಅಂದ್ಕೊಂಡಿರ್ಬೋದು ಬೇರೆ ಕಾಲೇಜ್ ಸಿಕ್ಕರೆ ಅದ್ರದ್ದು ಫೀಸ್ ಮತ್ತೆ ಕಟ್ಟಬೇಕಂತ ಕೇಳ್ತಾರಲ್ಲ, ಆ ಥರ ಇರಲ್ಲ. ಅಲ್ಲಿ ಟ್ರಾನ್ಸ್ಫರ್ ಆಗುತ್ತೆ. ನೀವು ಕಟ್ತಾ ಇರೋದು KEಗೆ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕಟ್ತಾ ಇದ್ದಾರೆ. ಸೊ ಡೋಂಟ್ ವರಿ, ಅದು ಅಮೌಂಟ್ ಅಲ್ಲೇ ಟ್ರಾನ್ಸ್ಫರ್ ಆಗುತ್ತೆ ಬೇರೆ ಕಾಲೇಜ್ ಸಿಕ್ಕರೆ. ಇನ್ ಕೇಸ್ ಇಲ್ಲಾಂದರೆ ನಿಮ್ಗೆ ಸೇಮು ಎಷ್ಟು ಅಮೌಂಟ್ ಇನ್ ಕೇಸ್ ಕಡಿಮೆ ಆಗಿತ್ತು ಅಂದರೆ ರಿಫಂಡ್ ಕೂಡ ಬರುತ್ತೆ. ಇನ್ ಕೇಸ್ ಬೇರೆ ಕಾಲೇಜ್ ಏನಾದ್ರು ನಿಮಗೆ 2 ಕಾಲೇಜ್ ಸಿಕ್ತು ಅಂತೇಳಿ ಅದ್ರ ಫೀಸ್ ಏನಾದ್ರು ಕಡಿಮೆ ಇತ್ತಂದರೆ ಅದು ನೀವು ರಿಫಂಡ್ ಅಮೌಂಟ್ ಬರುತ್ತೆ ನಿಮಗೆ ನಿಮ್ಮ ಅಕೌಂಟಿಗೆ. ಓಕೆ ಅದು ಸಪ್ರೇಟಾಗಿ ಲಿಂಕ್ ಬಿಡ್ತಾರೆ ಆ ರಿಫಂಡ್ಗೆ. ಸೊ ನೀವು ಅವಾಗ ರಿಫಂಡ್ ತೊಗೋಬೋದು, ಅದೇನು ಪ್ರಾಬ್ಲಮ್ ಇಲ್ಲ. ಓಕೆ ಚಾಯ್ಸ್ 2 ಇದು ಪ್ರೊಸೀಜರು. ಆಮೇಲೆ ನೀವು ಸೆಕೆಂಡ್ ರೌಂಡಲ್ಲಿ ಚಾಯ್ಸ್ 2 ತೊಗೊಂಡವರು ನಿಮ್ಮ ಮೇಲೆ ಕಾಲೇಜ್ ಎಲ್ಲ ನಿಮ್ಗೆ ಡಿಸ್ಪ್ಲೇ ಇರುತ್ತೆ. ನೀವೆಲ್ಲ ಅವ್ನು ಬೇಕಾದ್ರೆ ನೀವು ಡಿಲೀಟ್ ಕೂಡ ಮಾಡ್ಕೋಬೋದು, ಮಾಡಿಫೈ ಮಾಡ್ಕೋಬೋದು ಪ್ರಯಾರಿಟಿ ಬೇಕಂದರೆ. ಓಕೆ ಇನ್ ಕೇಸ್ ಸೆಕೆಂಡ್ ರೌಂಡಲ್ಲಿ ಸಿಕ್ಕರೆ ಅದೇ ಸಿಗುತ್ತೆ, ಆಟೋಮೆಟಿಕ್ ಡಿಲೀಟ್ ಆಗುತ್ತೆ, ನೀವು ಆ ಕಾಲೇಜ್ಗೆ ಹೋಗಬೇಕಾಗತ್ತೆ, ನಿಮಗೆ ನೆಕ್ಸ್ಟ್ ರೌಂಡ್ ಇರಲ್ಲ, ಲಾಸ್ಟ್ ರೌಂಡ್. ಓಕೆ ಸೊ ಅದಕ್ಕೋಸ್ಕರ ಇದು ಚಾಯ್ಸ್ 2. ನೆಕ್ಸ್ಟ್ ಚಾಯ್ಸ್ 2 ಇದು ಸೇಫೆಸ್ಟ್ ಸೈಡು. ಯಾಕಂದರೆ ಸೆಕೆಂಡ್ ರೌಂಡಲ್ಲಿ ಯಾವ್ಯಾವ ಸೀಟ್ಸ್ ಇರ್ತಾವೆ ಅಂದರೆ, ಯಾವುದು ಅವೈಲೇಬಲ್ ಸೀಟ್ಸ್ ಇರ್ತಾವಲ್ಲ ಅವು ಅಷ್ಟೇ ಇರುತ್ತೆ. ಅಂದರೆ ಯಾರಾದರೂ ಚಾಯ್ಸ್ 3 ತೊಗೊಂಡ್ರೆ ಮತ್ತು ಯಾರಾದರೂ ಹೊಸ ಕಾಲೇಜ್ ಯಾವುದೇ ಆ್ಯಡ್ ಆದರೆ ಅವ್ರ ಸೀಟ್ಸ್ ಇರ್ತವೆ. ಓಕೆ ಯಾರಾದರೂ ಬಿಟ್ಟು ಹೋದರೆ ಚಾಯ್ಸ್ 4 ಸೆಲೆಕ್ಟ್ ಮಾಡ್ಕೊಂಡು ಯಾರು ಬಿಟ್ಟು ಹೋದರೆ ಅವ್ರ ಸೀಟ್ಸ್ ಇರ್ತಾವೆ ಅಷ್ಟೇ.
ಓಕೆ, ನಿಮ್ಗೆ ಕ್ಲಾರಿಟಿ ಇರಲಿ. ನೆಕ್ಸ್ಟು ಚಾಯ್ಸ್ 3 ಅಂದರೆ ಏನಂದರೆ ನಿಮಗೆ ಏನು ಸಿಕ್ಕಿದೆಯಲ್ಲ ಕಾಲೇಜು, ಆ ಕಾಲೇಜ್ ನಂಗೆ ಬೇಡ ಅಂತ ಅರ್ಥ. ಬೇಡ, ನೆಕ್ಸ್ಟ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಅರ್ಥ. ಸೊ ನೀವು ಏನು ಆಪ್ಷನ್ ಎಂಟ್ರಿ ಮಾಡಿರ್ತೀರಲ್ಲ, ಅವೆಲ್ಲ ಕಾಲೇಜ್ ಇರ್ತವೆ. ಆ ಕಾಲೇಜ್ ಬಿಟ್ಟು ಯಾವ ಸಿಕ್ಕಿದೆಯಲ್ಲ ಕಾಲೇಜ್ ನಿಮಗೆ ಈಗ ಫಸ್ಟ್ ರೌಂಡಲ್ಲಿ, ಆ ಕಾಲೇಜ್ ಬಿಟ್ಟು ಮಿಕ್ಕಿದೆಲ್ಲ ನೀವೇನು ಅಪ್ಲೈ ಮಾಡಿರ್ತೀರೋ ಅವೆಲ್ಲ ಕಾಲೇಜ್ ಇರ್ತವೆ ಚಾಯ್ಸ್ 3ಅಲ್ಲಿ. ಆದರೆ ಇದು ರಿಸ್ಕಿ ಚಾಯ್ಸ್ 3 ತೊಗೊಳ್ಳೋದು. ಓಕೆ, ಯಾಕಂದ್ರೆ ಚಾಯ್ಸ್ 3 ಅರ್ಥ ಏನಂದರೆ ನೀವು ಪ್ರಯಾರಿಟಿ ವೈಸು ಹಾಕಿಲ್ಲ ಅಂತ ಅರ್ಥ. ಯಾಕಂದರೆ ನೀವು ನಿಮಗೆ ಚಾಯ್ಸ್ 3 ಸೆಲೆಕ್ಟ್ ಮಾಡೋದು ಅದಕ್ಕೆ ನಿಮಗೆ ಕೆಳಗಡೆ ಕಾಲೇಜ್ ಬೇಕಂತ ಅರ್ಥ. ನೀವು ಪ್ರಯಾರಿಟಿ ವೈಸು 1 2 3 4 ಬಸ್ ಇದು ಬಿಟ್ಟಿರಬೇಕು ಅಂತ ಇರುತ್ತೆ. ಸೊ ನಿಮಗೆ ಇದರ ಅರ್ಥ ಏನಂದರೆ ನೀವು ಕರೆಕ್ಟಾಗಿ ಆ ಪ್ರಯಾರಿಟಿ ಕೊಟ್ಟಿಲ್ಲ ಅಂತ ಅರ್ಥ. ಅಂದರೆ ನೀವು ಚಾಯ್ಸ್ 3 ಸೆಲೆಕ್ಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಕೆಳಗಡೆ ಕಾಲೇಜು ಇರ್ತವೆ, ಮೇಲೆ ಕಾಲೇಜ್ ಎಲ್ಲ ಇರ್ತವೆ, ಇದೇನು ಡಿಲೀಟ್ ಆಗಿರುತ್ತೆ, ಇದು ಯಾವ್ದು ಸಿಕ್ಕಿರುತ್ತೆ ಅದು. ಸೊ ನಿಮ್ಗೆ ಕೆಳಗಡೆ ಕಾಲೇಜ್ ಬೇಕಂತ ಅರ್ಥ. ಸೊ ಅವಾಗ ನೀವು ಏನು ಮಾಡ್ಬೋದು, ಚಾಯ್ಸ್ 3 ಸೆಲೆಕ್ಟ್ ಮಾಡಿಕೊಂಡ್ರೆ ಇದ್ದದ್ದು ಕಾಲೇಜ್ನ ಬಿಡಬೇಕಾಗುತ್ತೆ. ನೆಕ್ಸ್ಟ್ ರೌಂಡಲ್ಲಿ ಯಾವ ಸಿಗುತ್ತೆ ಅದಕ್ಕೆ ಹೋಗಬೇಕಾಗುತ್ತೆ. ನೀವು ಪ್ರಯಾರಿಟಿ ಚೇಂಜ್ ಮಾಡ್ಕೋಬೋದು. ಅವಾಗ ಇಷ್ಟು ನೀವೇನು ಫಸ್ಟ್ ರೌಂಡಲ್ಲಿ ಯಾವ ಕಾಲೇಜ್ ಹಾಕಿರ್ತಾರೋ ಅವೆಲ್ಲ ಕಾಲೇಜ್ ಇರ್ತವೆ, ಅವ್ನು ಬೇಕಾದ್ರೆ ನೀವು ಮಾಡಿಫೈ ಡಿಲೀಟು ಮಾಡ್ಕೋಬೋದು. ಓಕೆ, ಸೊ ಸೆಕೆಂಡ್ ರೌಂಡಲ್ಲಿ ಯಾವ ಸಿಗುತ್ತೆ ಅದಕ್ಕೆ ಹೋಗಬೇಕಾಗತ್ತೆ. ಓಕೆ, ಸೊ ಅಷ್ಟು ಕಾಲೇಜ್ ಇರ್ತವೆ ಚಾಯ್ಸ್ 3 ತೊಗೊಂಡ್ರೆ. ಓಕೆ, ಚಾಯ್ಸ್ 3 ಇದು ರಿಸ್ಕಿ. ಸೆಕೆಂಡ್ ರೌಂಡಲ್ಲಿ ಇನ್ ಕೇಸ್ ಸೀಟ್ಸ್ ಇದ್ದರೆ ಸಿಗುತ್ತೆ, ಇಲ್ಲ ಯಾವುದು ಸಿಗುತ್ತೆ ಅದಕ್ಕೆ ಹೋಗಲೇಬೇಕಾಗತ್ತೆ. ಓಕೆ, ಸೊ ಅದೇನು ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟು ಚಾಯ್ಸ್ 3 ಮಾಡಿದವರು ನೀವೇನು ಮಾಡಬೇಕಲ್ಲ, ಚಾಯ್ಸ್ 3 ಸೆಲೆಕ್ಟ್ ಮಾಡಿಕೊಂಡು ನೀವು ಜಸ್ಟು ಅದಕ್ಕೆ ಕನ್ಫರ್ಮೇಷನ್ ಬರುತ್ತೆ, ಅದು ಒಂದು ಸ್ಕ್ರೀನ್ಶಾಟ್ ಇಟ್ಕೊಂಡ್ರೆ ಸಾಕು. ನೀವೇನು ಪ್ರೊಸೀಜರ್ ಪೇಮೆಂಟ್ ಏನು ಮಾಡೋಂಗಿಲ್ಲ. ನೆಕ್ಸ್ಟ್ ರೌಂಡಲ್ಲಿ ಮಾಡಬೇಕಾಗತ್ತೆ. ನೀವು ಯಾವ ಕಾಲೇಜ್ ಸಿಗುತ್ತಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟು ಚಾಯ್ಸ್ 4 ಅಂದರೆ ಏನಂದರೆ, ಚಾಯ್ಸ್ 4 ಅಂದರೆ ಏನು, ನನಗೆ ಇಲ್ಲಿ ಅಡ್ಮಿಷನ್ ಬೇಡ, ಸೊ ನಾನು ಎಕ್ಸಿಟ್ ಆಗ್ತೀನಿ ಈ KE ಅಡ್ಮಿಷನ್ ಪ್ರೊಸೆಸ್ಸಿಂದ ಅಂತ ನೀವು ಚಾಯ್ಸ್ 4 ಸೆಲೆಕ್ಟ್ ಮಾಡಿಕೊಟ್ರೆ ಕಂಪ್ಲೀಟಾಗಿ ನೀವು ಎಕ್ಸಿಟ್ ಆಗ್ತಾರೆ. ನೆಕ್ಸ್ಟ್ ರೌಂಡಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ. ಸೊ ಇಷ್ಟೇ ಚಾಯ್ಸ್ 4 ಅಂದರೆ. ಸೊ ನಾನು ಬೇರೆ ಕಡೆ ಅಡ್ಮಿಷನ್ ತೊಗೋತೀನಿ ಅಂತ ಅರ್ಥ. ನನಗೆ ಇಲ್ಲಿ KE ಅಡ್ಮಿಷನ್ ಮಾಡಲ್ಲ, ನಾನು ಬೇರೆ ಕಡೆ ಅಡ್ಮಿಷನ್ ಮಾಡ್ತೀನಿ, ನಾನು ಇದು ಪಾರ್ಟಿಸಿಪೇಟ್ ಮಾಡಲ್ಲ ಅಂತ ಅರ್ಥ ನೆಕ್ಸ್ಟ್ ರೌಂಡಿಗೆ. ಸೊ ಎಲ್ಲ ನೀವು ಯಾವುದು ಕಾಲೇಜ್ ಸಿಕ್ಕಿರಲ್ಲ, ಚಾಯ್ಸ್ 4 ಅಂದರೆ ನೀವು ಎಕ್ಸಿಟ್ ಆಗ್ತಾರೆ ಅಷ್ಟೇ. ಇದು ಚಾಯ್ಸ್ 1 2 3 4. ಓಕೆ, ಸೊ ಕರೆಕ್ಟಾಗಿ ಬಿಟ್ಟ ತಕ್ಷಣ ನೀವು ಡಿಸೈಡ್ ಮಾಡ್ಕೊಳ್ಳಿ ಎಷ್ಟನೇ ನಂಬರ್ ಕಾಲೇಜ್ ಸಿಕ್ಕಿದೆ. ಓಕೆ, ಅದಕ್ಕೆ ನಾನು ಹೇಳ್ತಾ ಇರೋದು ಇವಾಗಲೇ ಟೈಮ್ ಇದೆ ನಿಮಗೆ. ಪ್ರಯಾರಿಟಿ ವೈಸ್ ಕೊಡಿ. 1 2 3 4 ಇದು ಸಿಕ್ಕರೆ ಹೋಗ್ತೀನಿ, ಇಲ್ಲ ನೆಕ್ಸ್ಟ್ ಇದಕ್ಕೆ ಹೋಗ್ತೀನಿ, ಆಮೇಲೆ ಇದಕ್ಕೆ ನೆಕ್ಸ್ಟ್ ಹೋಗ್ತೀನಿ, ಇದು ಬೇಡ ನೆಕ್ಸ್ಟು. ಸೊ ಅದು ಸಿಗಲಿಲ್ಲ ಅಂದರೆ ಇದರ ಅರ್ಥ. ಓಕೆ, ಸೊ ಆ ರೀತಿ ಪ್ರಯಾರಿಟಿ ವೈಸ್ ಇರಬೇಕು. ಸೊ ದಟ್ ನಿಮಗೆ ಈಸಿ ಆಗುತ್ತೆ. ಇವಾಗ ಐಡಿಯಾ ಸಿಗುತ್ತೆ ನಿಮಗೆ ಎಲ್ಲಿ ತನಕ ಸಿಗುತ್ತೆ ಅಂತ ಫಸ್ಟ್ ರೌಂಡಲ್ಲಿ ಐಡಿಯಾ ಸಿಕ್ಬಿಡುತ್ತೆ. ಸೊ ನೀವು ಸೆಕೆಂಡ್ ರೌಂಡಿಗೆ ವೇಟ್ ಕೂಡ ಮಾಡ್ಕೋಬೋದು. ಯಾಕಂದ್ರೆ ಹೋಲ್ಡ್ ಇರುತ್ತೆ, ನೀವೇ ಏನು ಕಾಲೇಜ್ ಸಿಕ್ಕಿರುತ್ತಲ್ಲ ಅದು ಹೋಲ್ಡೇ ಇರುತ್ತೆ. ಅದಕ್ಕಿಂತ ಬೆಸ್ಟ್ ಕಾಲೇಜ್ ನೀವು ಮೇಲೇಜ್ ಕಾಲೇಜು ಬೆಸ್ಟ್ ಸಿಕ್ಕರೆ ನೀವು ಹೋಗ್ಬೋದು. ಸೊ ಚಾಯ್ಸ್ 2 ಇಸ್ ಗುಡ್ ಆಪ್ಷನ್. ಓಕೆ, ಸೊ ಇದು ಅಪ್ಡೇಟ್ ಆಗಿತ್ತು ಚಾಯ್ಸ್ 1 4. ನೆಕ್ಸ್ಟ್ ಬಿಟ್ಟ ತಕ್ಷಣ ನಾನು ಪೇಮೆಂಟ್ ಪ್ರೊಸೀಜರ್ ಎಲ್ಲ ಸಪ್ರೇಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಎಲ್ಲ DCT ಫ್ರೆಂಡ್ಸ್ಗೆ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್.